ವೀಕ್ಷಕರೇ, ರಿಯಲ್ ಎಸ್ಟೇಟ್ ಕರ್ನಾಟಕಕ್ಕೆ ಸ್ವಾಗತ. ನಾವಿವಾಗ ತೋರಿಸ್ತಾ ಇರುವಂತಹ ಮನೆ ಬಂದು 3 ಹೌಸು 1200 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣ ಆಗಿರುವಂತಹ ಮನೆ. ತುಂಬ ಲಕ್ಸುರಿಯಸ್ ಮನೆ. ಸೊ ಬೋರ್ವೆಲ್ ವಾಟರು, ಕಾವೇರಿ ವಾಟರು ವಿತ್ ಲಿಫ್ಟನ್ನು ಕೂಡ ಇದು ಒಳಗೊಂಡಿದೆ. ಇದು ಬಂದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಬರುವಂತಹ ಮನೆ ಇದು. ಸೊ 80 ಫೀಟ್ ರೋಡ್ಗೆ ತುಂಬ ಹತ್ತಿರ ಇದೆ. 80 ಫೀಟ್ ರೋಡಿಂದ ಸೊ ಈ ಬಿಲ್ಡಿಂಗ್ ಬಂದು 3ನೇ ಬಿಲ್ಡಿಂಗ್ ಇದು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಕೆಳಗಡೆ ಬಂದು ಸೊ ಫುಲ್ ಗ್ರೌಂಡ್ ಫ್ಲೋರ್ ಬಂದು ಫುಲ್ ಪಾರ್ಕಿಂಗ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಂತಹ ರೂಮು ಮನೆ ಯಾವುದೂ ಇಲ್ಲ. ಸೊ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಕೆಳಗಡೆಯಿಂದ 3ರಿಂದ 4 ಕಾರ್ನ ಆರಾಮ್ಸೆ ಪಾರ್ಕ್ ಮಾಡ್ಬೋದು. ಮತ್ತು ಲಿಫ್ಟ್ ಕೂಡ ಇದೆ. ಸೊ ಹಾಗೆಯೇ ಫಸ್ಟ್ ಫ್ಲೋರಿಗೆ ಬಂದರೆ ಸೊ ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗ್ತದೆ ಹಿಂಗೆ. ಸೊ ವಾಲ್ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಸೊ SS ಗ್ರಿಲ್ಸ್ ಇದೆ ಸ್ಟೇರ್ ಕೇಸ್ಗೆಲ್ಲ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮೇಲ್ಗಡೆ ಸೀಲಿಂಗ್ ವಾಲು. ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಡೋರು, ಟೀಕುಡ್ ಡೋರು. ಸೊ ಡೋರೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಇನ್ನೇನು ನೋಡ್ತಾ ಇದ್ದೀರಾ, ಇದು ಡೋರ್ ಬಂದು ಸೊ ಒಳಗಡೆ ಓಪನ್ ಮಾಡಿದ ತಕ್ಷಣ ಹಾಲ್ ಬರುತ್ತೆ. ಹಾಲ್ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ. ಸೊ ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಮಾಡಿರೋದು. ಸೊ ನೋಡಿ, ಮೇಲ್ಗಡೆ ಎಲ್ಲ ಇಂಟೀರಿಯರ್ ಡಿಸೈನ್ ಎಲ್ಲ ಸೀಲಿಂಗಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಲಕ್ಸುರಿ ಆಗಿದೆ. ಹಾಲ್ ಕೂಡ ತುಂಬ ದೊಡ್ಡದಾಗಿ ಬರುತ್ತೆ. ಆಲ್ಮೋಸ್ಟ್ ಒಂದು 20-30 ಹಾಲೇ ಬರುತ್ತೆ. ಸೊ ಇದು ಪೂಜಾ ರೂಮ್ ಏನು ನೋಡ್ತಾ ಇದ್ದೀರಾ. ಸೊ ತುಂಬ ಚೆನ್ನಾಗಿದೆ. ಮತ್ತು ಲಿಫ್ಟು ಎಲ್ಲ ನೀವು ಇಂಟೀರಿಯರ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಈ ಮನೆಗೆ. ಸೊ ಕಿಚನ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರುವಂಥ ಕಿಚನ್ ಇದು. ಕಿಚನಲ್ಲೂ ಕೂಡ ತುಂಬ ಸ್ಪೇಸ್ ಇದೆ. ಮತ್ತು ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಪೂಜಾ ರೂಮು, ಒಂದು ಕಿಚನ್ನು, ಒಂದು ಕಾಮನ್ ಟಾಯ್ಲೆಟ್ ಇದೆ. ಮತ್ತು ಇಲ್ಲೊಂದು ಚಿಕ್ಕದೇ ಒಂದು ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ. ಯುಟಿಲಿಟಿಗೂ ಕೂಡ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದು ಒಂದು ಯುಟಿಲಿಟಿ. ಇದು ಈಸ್ಟ್ ಡೋರ್ ಬರುತ್ತೆ, ಮೇನ್ ಡೋರು. ನಾರ್ತ್ ಒಂದು ರಸ್ತೆ ಇದೆ. ಸೊ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಿಗೆ ಬಂದರೆ ಸ್ಟೇರ್ ಕೇಸ್ ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಸ್ಮಾಲ್ ಹಾಲ್ ಥರ ಬರುತ್ತೆ. ಸೊ ನೋಡಿ, ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮು ಕೂಡ ತುಂಬ ಇಂಟೀರಿಯರ್ಸ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಅಟ್ಯಾಚ್ ಬಾತ್ರೂಮು. ಇದು ಬಂದು ಇದಿದೆ, ಬಾಲ್ಕನಿ ಇದೆ. ಏನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಮೇಲ್ಗಡೆ ಸೀಲಿಂಗ್ ಇಂಟೀರಿಯರ್ಸು ಮತ್ತು ಕಾಟ್ ಕೂಡ ಮಾಡಿದ್ದಾರೆ. ಸೊ ಇದು ಸೆಕೆಂಡ್ ಬೆಡ್ರೂಮು. ಈ ಕಾಟು, ಸೊ ಇಂಟೀರಿಯರ್ ವರ್ಕು ಎಲ್ಲ ತುಂಬ ಚೆನ್ನಾಗಿದೆ. TV ರ್ಯಾಕ್ ಇದು. ಮೇಲ್ಗಡೆ ಸೀಲಿಂಗಿಗೆ ಇಂಟೀರಿಯರ್ ಮಾಡಿಸಿರೋದು. ಇದು ಡ್ರೆಸ್ಸಿಂಗ್ ರೂಮ್. ಇದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ ಅಲ್ಲೊಂದು. ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೂ ಕೂಡ. ಸೊ ಹಾಗೆಯೇ ಥರ್ಡ್ ಫ್ಲೋರ್ಗೆ ಹೋಗೋಣ.
ಈಗ ನೀವೇನು ನೋಡ್ತಾ ಇದ್ದೀರಾ ಆಪೋಸಿಟ್ ಅದು. ಸೊ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ವಾಟರ್ಫ್ ಎಲ್ಲ ರೆಡಿ ಇದೆ, ಕಾಟ್ ಇದೆ. ಸೊ ಟಿ ವಿ ರ್ಯಾಕು, ಅಟ್ಯಾಚ್ ಬಾತ್ರೂಮು. ಸೊ ಹಾಗೆ ಕೂಡ ಇಲ್ಲೊಂದು ಬಾಲ್ಕನಿ ಕೂಡ ಬರುತ್ತೆ ನೋಡಿ. ಬಾಲ್ಕನಿ ಕೂಡ ತುಂಬ ವಿಶಾಲವಾಗಿದೆ. ಸೊ ಆರಾಮ್ಸೆ 2-3 ಚೇರ್ಸ್ ಹಾಕ್ಕೊಂಡು ಕೂತ್ಕೊಳ್ಬೋದು. ಸೊ ಅಷ್ಟು ವಿಶಾಲವಾಗಿದೆ ಮನೆ. ನೋಡಿ, ಇದು ಒಂದು ಸ್ಟಡಿ ಟೇಬಲ್ದೆಲ್ಲ ಮಾಡಿಸಿದ್ದಾರೆ. ಸೊ ಚೆನ್ನಾಗಿದೆ. ಸೊ ಮತ್ತು ಇದು ಇನ್ನೊಂದು ರೂಮು. ಸೊ ಇನ್ನೊಂದು ರೂಮ್ ಕೂಡ ಸೇಮ್ ವಾಟರ್ಫ್ ಮಾಡಿಸಿದ್ದಾರೆ. ಸೊ ಟಿ ವಿ ರ್ಯಾಕ್ಸ್ ಎಲ್ಲ ಇದೆ. ತುಂಬ ಲಕ್ಸುರಿ ಆಗಿದೆ ಮನೆ. ಲೈಟ್ಸ್ ಇರ್ಬೋದು, ಲೈಟಿಂಗ್ ಅಟ್ರಾಕ್ಟಿವ್ಸು ತುಂಬ ಚೆನ್ನಾಗಿದೆ. ಸೊ ಕಾಟು ಮತ್ತು ಇದು ಡ್ರೆಸ್ಸಿಂಗ್ ಮಿರರು. ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತು ತುಂಬ ವಿಶಾಲವಾಗಿದೆ ರೂಮ್ಗಳೆಲ್ಲ. ಯಾವುದೂ ಸ್ವಲ್ಪ ಕಡಿಮೆ ಸ್ಪೇಸ್ ಇರುವಂಥದ್ದೇನಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ. 4th ಫ್ಲೋರ್ಗೆ ಹೋಗೋಣ. ಈಗ ನಾವು 4th ಫ್ಲೋರಲ್ಲಿದ್ರಲ್ಲ, ಎಲ್ಲ ಫ್ಲೋರ್ಗೂ ಲಿಫ್ಟ್ ಇದೆ ನೋಡಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಸೀಲಿಂಗ್ ಎಲ್ಲ. ಸೊ ಇದು ಬೇಕು ಅಂದರೆ ರೂಮ್ ಮಾಡ್ಕೋಬೋದು, ಇಲ್ಲ ನೀವು ಹೋಮ್ ಥಿಯೇಟರ್ ಮಾಡ್ಕೋಬೋದು ಅಂದರೆ ಹೋಮ್ ಥಿಯೇಟರ್ ಮಾಡ್ಕೋಬೋದು. ಸೊ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಜಾಗ ಬಿಟ್ಟಿದ್ದಾರೆ. ಟೋಟಲಿ 4 ಬೆಡ್ರೂಮ್ಸ್ ಬರುತ್ತೆ. ಇನ್ನೊಂದು ರೂಮ್ ಬಂದು ಹೋಮ್ ಥಿಯೇಟರ್ಗೆ ಅಂತ ಬಿಟ್ಟಿದ್ದಾರೆ. ಬೇಕು ಅಂದರೆ ಅದನ್ನು ನೀವು ಇದು ಮಾಡ್ಕೊಬೋದು. ಅದರಿಂದ ನೆಕ್ಸ್ಟ್ ಟೆರೆಸ್ಗೆ ಬಂದರೆ, ಸೊ ಇಲ್ಲೂ ಕೂಡ ಮೇಲ್ಗಡೆ ಎಲ್ಲ ಸೀಲಿಂಗಾಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಸ್ಮಾಲ್ ಫಂಕ್ಷನ್ಸು ಇದಕ್ಕೂ ಗಾರ್ಡನ್ ಥರ ಮಾಡ್ಕೋಬೋದು. ಸೊ ನೆಕ್ಸ್ಟು ಅದ್ರ ಮೇಲ್ಗಡೆ ಟೆರೆಸ್ ಬರೋದು ನೋಡಿ. ಇಲ್ಲಿ ಸ್ಮಾಲು ಒಂದು ಚಿಕ್ಕದಾಗಿ ಉಂಟು ಸ್ಟೇರ್ ಕೇಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಟೆರೆಸ್ಸು. ನಾವು ಇನ್ನೇನು ನೋಡ್ತಾ ಇದ್ದೀವಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಏರಿಯಾ ಹೇಗಿದೆ ನೋಡಿ, ಲೊಕೇಶನ್ ಹೇಗಿದೆ. ಇದು ಬಂದು BDA ಪ್ರಾಪರ್ಟಿ. ಏಕತ್ತ ಲೋನ್ ಆಗುತ್ತೆ ಪ್ರಾಪರ್ಟಿಗೆ. ಸೊ ಆಲ್ರೆಡಿ ಲೋನ್ ಇದೆ. ಸೊ ಮತ್ತು ನಿಮಗೂ ಕೂಡ ಬೇಕು ಅಂದರೆ ಲೋನ್ ಇಮಿಡಿಯೇಟಾಗಿ ಆಗುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ, ಯಾರಿಗಾದರೂ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು ನೋಡಿ. ಇವಾಗ ಏನು ಕಾಣ್ತಾ ಇದೆ, ಇದು 80 ಫೀಟ್ ರೋಡು. ಆ 80 ಫೀಟ್ ರೋಡಿಂದ 3ನೇ ಬಿಲ್ಡಿಂಗಿನೇ ಈ ಮನೆ ಇರೋದು. ಸೊ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರುವಂತಹ ಬಿಲ್ಡಿಂಗು. ಆಲ್ರೆಡಿ ಎಲ್ಲ ರೆಡಿ ಇದೆ. 99% ಎಲ್ಲ ಕಂಪ್ಲೀಟ್ ಆಗಿದೆ. 1% ಮಾತ್ರ ಬಾತ್ರೂಮ್ಸ್ಗೆ. ಸೊ ಪ್ಲಮ್ಮಿಂಗ್ ಸ್ವಲ್ಪ ಕೆಲಸ ಪೆಂಡಿಂಗ್ ಉಳಿದಿದೆ. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ವೀಕ್ಷಕರೇ, ಯಾರಾದರೂ ನೋಡಬೇಕು ಅನ್ನೋದು ಆಸಕ್ತಿ ಉಳ್ಳವರು ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.